ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ತಿಂಗಳ ನಂತರ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯ ವಿಡಿಯೋಸ್ನ ನಾನು 3 ತಿಂಗಳು ಅಥವಾ 2 ತಿಂಗಳು ಆಯಿತು ಅನಿಸುತ್ತೆ ಯಾವುದೇ ರೀತಿಯ ವಿಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂತ ಮುಂದೆ ವಿಡಿಯೋನಲ್ಲಿ ಹೇಳ್ತೀನಿ. ಹಾಗೂ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅಲ್ಲೇ 1 ವರ್ಷ ಆಯ್ತಾ ಬಂತು. ಇನ್ನೂ ಯಾವುದೇ ರೀತಿಯ ಇಂಪ್ರೂವೈಸೇಷನು ನನ್ನ ವಿಡಿಯೋನಲ್ಲಿ ಕಾಣ್ತಾ ಇಲ್ಲ. ನಾನು ಕೂಡ ಇನ್ನೂ ಅಪ್ಡೇಟ್ ಆಗಿ ವಿಡಿಯೋನ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ನನಗೆ ಟೈಮ್ ಆದಷ್ಟು ನಾನು ಪ್ರಯತ್ನ ಪಟ್ಟು ಆದಷ್ಟು ನಾನು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ರೀಸೆಂಟಾಗಿ ಆಫೀಸ್ ಕೂಡ ಜಾಯಿನ್ ಆಗಿದ್ದೀನಿ. ಹಾಗಾಗಿ ಯಾವುದೇ ರೀತಿಯ ವೀಡಿಯೋಸ್ನ ಮಾಡೋಕ್ಕಾಗ್ತಾ ಇಲ್ಲ. ಹೋಗ್ತಾ ಬರ್ತಾ ನನಗೆ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಯಾವುದೇ ರೀತಿಯ ವಿಡಿಯೋ ಮಾಡ್ತಾ ಇಲ್ಲ. ವಿಡಿಯೋ ಅಪ್ಲೋಡ್ ಮಾಡ್ದಲೇ ಇರೋದಕ್ಕೆ ಮೇಯ್ನ್ ರೀಸನ್ ಅಂದರೆ ನಾನು ಕೆಲ್ಸಕ್ಕೆ ಜಾಯಿನ್ ಆಗಿರೋದ್ರಿಂದನೇ ನಾನು ವಿಡಿಯೋ ಸಹ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಮಗುನೂ ನೋಡಿಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಟೈಮ್ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗೋವರೆಗೂ ಹಾಗಾಗಿ ನಾನು ವಿಡಿಯೋನ ಸ್ಟಾಪ್ ಮಾಡಿದ್ದೆ ಅಷ್ಟೇ. ಇನ್ನು ಮುಂದೆ ಆದಷ್ಟು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನಗೆ ಮೇಕಪ್ ಕೂಡ ಬುಕ್ಕಿಂಗ್ ಆಗಿತ್ತು. ಹಾಗಾಗಿ ನಾನು ಡ್ಯೂಟಿ ಮುಗಿಸ್ಕೊಂಡು ನಾನು ಬುಧವಾರ ನೈಟು ಇಲ್ಲಿಗೆ ಅಮ್ಮನ ಮನೆಗೆ ಬಂದೆ. ಮಾರ್ನಿಂಗು ಅಮ್ಮ ಗುರುವಾರ ಆಗಿರೋದ್ರಿಂದ ವಾರ ಎಲ್ಲ ಮಾಡಿ ಪೂಜೆ ಮಾಡಿ ಕೂಡ ಹೋಗಿದ್ರು. ನಾನು ಗುರುವಾರ ಅಲ್ವಾ, ನಾನು ಡೈಲಿ ಮಾಡ್ತಾ ಇದ್ನಲ್ಲ, ಹಾಗಾಗಿ ನಾನು ಕೂಡ ಪೂಜೆ ಮಾಡಿ ಅಮ್ಮ ದೋಸೆ ಹಿಟ್ಟಿಗೆಲ್ಲ ರೆಡಿ ಮಾಡಿ ಪಲ್ಯ ಎಲ್ಲ ಮಾಡಿಟ್ಟಿದ್ರು. ಹಾಗಾಗಿ ದೋಸೆ ಹಾಕ್ಕೊಡ್ತಾ ಇದ್ದೀನಿ ನನ್ನ ಮಗಳಿಗೆ. ಅವಳು ಕೂಡ ತಿನ್ನಿಸ್ಬಿಟ್ಟು ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿ ನಾನು ಒಂದು 3:30 ಏನಂಗೆ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ಎಲ್ಲ ಪ್ಯಾಕ್ ಕೂಡ ಮಾಡ್ಕೊಬೇಕಿತ್ತು. ಪ್ಯಾಕ್ ಎಲ್ಲ ಮಾಡಿಕೊಂಡು ಪಾಪು ಕೂಡ ತಿನ್ನಿಸ್ಬಿಟ್ಟು ಅವಳಿಗೂ ಸ್ನಾನ ಎಲ್ಲ ಮಾಡಿಸಿ ಹೋಗೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಬೇಗ ದೋಸೆ ಕೂಡ ಹಾಕ್ಕೊಳ್ತಿದ್ದೆ. ನಮ್ಮಮ್ಮ ಹೆಂಚು 2 ಮಡಿಕೊಂಡಿದ್ರು ತವಾನ. ನನ್ನ ತಮ್ಮ ರೀಸೆಂಟಾಗಿ ರೂಮ್ ಮಾಡ್ಕೊಂಡು ಸಪ್ರೇಟ್ ಹೋಗಿದ್ನಲ್ಲ, ಅವನಿಗೆ ಕೊಟ್ಕೊಳ್ಸಿದ್ರು. ಹಳೇದಿತ್ತಲ್ಲ ಅದನ್ನು ಹಾಕಿ ನಾನು ದೋಸೆ ಹಾಕ್ತಾ ಇದ್ದೀನಿ. ಅದು ಬರ್ತಾನೆ ಇಲ್ಲ, ಏನು ಮಾಡಿದ್ರು ಬರ್ತಿಲ್ಲ. 2 ತವ ಇಟ್ಬಿಟ್ಟು ಹಾಕ್ತೆ ಬರ್ತಾಯಿಲ್ಲ. ಆಮೇಲೆ ಅಮ್ಮಂಗೆ ಕಾಲ್ ಮಾಡಿ ಕೇಳಿದೆ ಯಾಕೆ ಬರ್ತಾಯಿಲ್ಲ ಅಂತ. ಆಮೇಲೆ ಹೇಳಿದ್ರು ಹೊಸದಿದೆ ಅದರಲ್ಲಿ ಟ್ರೈ ಮಾಡು ಅಂತ. ಆಗ ಕ್ಲೀನಾಗಿ ಬಂತು. ಫೈನಲಿ ದೋಸೆ ಎಲ್ಲ ಹಾಕಿ ನನ್ನ ಮಗಳಿಗೂ ಹಾಕ್ಕೊಟ್ಟು ತಿನ್ನಿಸಿ ಅವಳು ಕೂಡ ಮಲಸಿ ಅಲ್ಲಿಂದ ನಾನು ಕುಣಿಗಲ್ ಬಸ್ ಹತ್ಕೊಂಡು ಲೊಕೇಶನ್ ಕಡೆ ಹೊರಟೆ. ಲೊಕೇಶನ್ ಇದ್ದಿದ್ದು ಕುಣಿಗಲಲ್ಲಿ. ನಾನು ಹೇರ್ ಸ್ಟೈಲ್ಗೆ ಹೇಳಿದರು, ಹಾಗಾಗಿ ಕುಣಿಗಲ್ ಲೊಕೇಶನ್ ಕೂಡ ಬಂದಿದ್ದಾಯಿತು. ನಾವೊಂದು 4 o'clock ಎಲ್ಲ ಹೋಗಿದ್ವಿ, ಆದರೆ ಬ್ರೈಡ್ ಬರೋದೇ ಸ್ವಲ್ಪ ಲೇಟ್ ಆಯಿತು. ಒಂದು 5 o'clock ಆಗಿತ್ತು. ಇನ್ನು ಹೇರ್ ಸ್ಟೈಲ್ಗೆ ಫ್ಲವರ್ಸ್ ಬೇಕಿತ್ತು, ಹಾಗಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಅವ್ರ ಹತ್ರ ಕೇಳಿ ಸ್ವಲ್ಪ ತೊಗೊಂಡ್ವಿ. ಇದು ಸ್ಯಾರಿ ಕಾಂಬಿನೇಷನ್ ಇದೇ ಕಲರ್ ಇರೋದ್ರಿಂದ ಮ್ಯಾಚ್ ಆಗುತ್ತೆ ಅಂತ ಈ ಕಲರ್ನ ಚೂಸ್ ಮಾಡಿ ಅವ್ರ ಹತ್ರ ಈಸ್ಕೊಂಡ್ವಿ. ಇನ್ನು ಬ್ರೈಡಲ್ ಕೂಡ ಬಂದಿದ್ದಾಯಿತು. ಇನ್ನು ಮೇಕಪ್ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ಇನ್ನು ಹೇರ್ ಸ್ಟೈಲ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ಕರೆಂಟ್ ಕೂಡ ಹೋಯಿತು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಬಂದಿದ್ದು ಲೇಟ್ ಆಯಿತು. ಅವ್ರು ಬಂದಿದ್ದ ಟೈಮ್ಗೆ ಕರೆಂಟ್ ಹೋಯಿತು. ಹೀಗೆ ನೋಡಿ ಮೇಕಪ್ ಆರ್ಟಿಸ್ಟ್ ಜರ್ನಿ ಇರೋದೇ ಹೀಗೆ. ನಾವು ಹೋಗಿರ್ತೀವಿ, ನಮ್ಮ ಟೈಮ್ಗೆ ಅವ್ರು ಬರಲ್ಲ. ನಾವು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ, ಸ್ಟಾರ್ಟ್ ಮಾಡಬೇಕು, ಈ ಥರ ಏನಾರ ಒಂದು ರೀಸನ್ ಸಿಗ್ತಾ ಇರ್ತವೆ. ಏನು ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಒಂದೊಂದು ಕಡೆ ಒಂದೊಂದು ಸಲ ಆಗುತ್ತೆ. ಹಾಗಾಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅವ್ರ ಸ್ಪೆಷಲ್ ಡೇನ ಇನ್ನೂ ಸ್ಪೆಷಲ್ ಡೇ ಮಾಡೋದು ಅಂದರೆ ಅವ್ರು ಕೊಟ್ಟಿರುವಂಥ ವರ್ಕ್ನ ಕಂಪ್ಲೀಟಾಗಿ ಅಚ್ಚುಕಟ್ಟಾಗಿ ಮಾಡಿದಾಗ್ಲೇ ಅವ್ರ ಸ್ಪೆಷಲ್ ಡೇಗೆ ತುಂಬಾ ಕಲರ್ಫುಲ್ ಅನಿಸೋದು. ಅವ್ರ ಮೇಕಪ್ಪು, ಅವ್ರ ಕಾಸ್ಟ್ಯೂಮು ಅದೆಲ್ಲ ಸೇರಿದ್ರೆ ಮದುವೆ ಸಡಗರ ಸಂಭ್ರಮ ನೋಡೋದು. ಮೊದಲು ಬಂದವರು ಗಂಡು ಹೆಣ್ಣು ಜೋಡಿ ಹೇಗಿದೆ ಅಂತ ನೋಡ್ತಾರೆ. ಹೇರ್ ಸ್ಟೈಲ್, ಮೇಕಪ್, ಸ್ಯಾರಿ ಆ ಕಡೆನೇ ಎಲ್ಲ ಹೆಣ್ಮಕ್ಳು ಕೂಡ ಹಾಗೆ ನೋಡೋದು. ಹಾಗಾಗಿ ಎಲ್ಲ ವರ್ಕ್ನು ನಾವು ಅಚ್ಚುಕಟ್ಟಾಗಿ ಮುಗಿಸಿ ವರ್ಕ್ ಕೂಡ ಮುಗೀತು. ಇನ್ನು ಮೇಕಪ್ ಎಲ್ಲ ಆಗಿತ್ತು, ಹೇರ್ ಸ್ಟೈಲ್ ಕೂಡ ಕಂಪ್ಲೀಟ್ ಆಯಿತು. ಬ್ರೈಡ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು. ಅವ್ರ ಫೋಟೋನ ನಾನು ಇಲ್ಲಿ ಶೇರ್ ಮಾಡೋದಕ್ಕಾಗೋದಿಲ್ಲ. ಫೈನಲ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ವರ್ಕ್ ಎಲ್ಲ ಮುಗೀತು. ನನ್ನ ಹೇರ್ ಸ್ಟೈಲ್ ಹೇಗಿದೆ ಅಂತ ಲಾಸ್ಟ್ ವಿಡಿಯೋ ಕೂಡ ಹಾಕ್ತೀನಿ. ಇನ್ನು ನಾನು ಫ್ಲವರ್ಸ್ ಅಂತ ಹೇಳಿದ್ನಲ್ಲ, ಈ ರೀತಿ ಅಟ್ಯಾಚ್ ಮಾಡಿ ಅವರು ಸ್ಯಾರಿ ಕಾಂಬಿನೇಷನ್ ಆಗಿ ಮಾಡಿಕೊಟ್ಟೆ. ಹೇರ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲ ಕಡೆ ಗುಡ್ ಕಾಮೆಂಟ್ಸ್ ಕೂಡ ಬಂತು. ಮೇಕಪ್ದಾಗಲಿ ಹೇರ್ ಸ್ಟೈಲ್ ಆಗಲಿ ತುಂಬಾ ಗುಡ್ ಕಾಮೆಂಟ್ಸ್ ಕೂಡ ಬಂದಿತ್ತು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು.
ಹಾಗೆ ಬ್ರೈಡ್ ಕೂಡ ರೆಡಿಯಾಗಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಕೂಡ ಮಾಡಿದ್ರು. ಹಾಗೆ ಯಾರೆಲ್ಲ ನಿಮ್ಮ ಸ್ಪೆಷಲ್ ಡೇಗೆ ಮೇಕಪ್ಗೆ ಬುಕ್ಕಿಂಗ್ ಮಾಡ್ಕೊಳೋದಿದ್ರೆ ನನ್ನನ್ನು ಬುಕ್ ಮಾಡ್ಕೊಬೋದು. ಕೆಳಗೆ ಕಾಣ್ತಿರುವ ನಂಬರ್ಗೆ ನನಗೆ ಕಾಲ್ ಆರ್ ಮೆಸೇಜ್ ಯಾವುದಾದ್ರೂ ಮಾಡ್ಬೋದು. ಇನ್ನು ಮೇಕಪ್ಪು ಎಷ್ಟೆಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಒಂದು 9:30 ಅಷ್ಟರಲ್ಲಿ ನಾವು ಹೊರಟಿ ಮನೆಗೆ ಹೋದ್ವಿ. ನಮ್ಮ ಕಸಿನ್ ಮನೆ ಹತ್ರದಲ್ಲೇ ಇತ್ತು, ಹಾಗಾಗಿ ಅಲ್ಲೋಗಿ ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ 3:30ಗೆ ಎದ್ದು ನಾವು ರೆಡಿಯಾಗಿ ಮತ್ತೆ ಬ್ಯಾಕ್ ಟು ವರ್ಕ್ ಅಂತ ಮಾರ್ನಿಂಗೇ ಎದ್ದು ಬಂದಿದ್ದಾಯಿತು. ಇನ್ನು ಹತ್ರದಲ್ಲೇ ಇತ್ತಲ್ಲ, ಹಾಗಾಗಿ ವೆಹಿಕಲಲ್ಲೇ ಬಂದ್ವಿ, 2 ವೀಲರಲ್ಲೇ ಎಲ್ಲ ಲಗೇಜ್ ಹಾಕ್ಸ್ಕೊಂಡು ಬಂದ್ವಿ. ಇನ್ನು ಬ್ರೈಡ್ ಕೂಡ ಇನ್ನೂ ಎದ್ದಿರಲಿಲ್ಲ, ಯಾರೂ ಕೂಡ ಎದ್ದಿರಲಿಲ್ಲ. ಬ್ರೈಡೆಲ್ಲ ನಾವು ಹೋದ್ಮೇಲೆ ಎದ್ದು ಬ್ರೈಡ್ ಕೂಡ ಸ್ನಾನ ಮಾಡೋದಕ್ಕೆ ಅಂತ ಹೋದರು. ಅಷ್ಟರಲ್ಲಿ ನಮ್ಮ ಪ್ರಾಡಕ್ಟ್ಸ್ನೆಲ್ಲ ನಾವು ಅರೇಂಜ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಅರೇಂಜ್ ಮಾಡ್ಕೊಂಡು ಇನ್ನು ಹಾಫ್ ಆನ್ ಅವರ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆಲ್ಲ ಆದಮೇಲೆ ಹೇರ್ ಸ್ಟೈಲ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ಮಾರ್ನಿಂಗು ಈ ರೀತಿ ಹೇರ್ ಸ್ಟೈಲ್ ಮಾಡಿದ್ವಿ. ಅವರು ಹೂವಿನ ದಿಂಡು ಬರುತ್ತಲ್ಲ, ಅದನ್ನು ತರ್ತೀನಿ ಅಂತ ಹೇಳಿದರು, ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆಗಿತ್ತು, ಅದೊಂದು ನಾವು ಅಟ್ಯಾಚ್ ಮಾಡಬೇಕಿತ್ತು ಅಷ್ಟೇ. ಇನ್ನು ಬ್ರೈಡ್ ಕೂಡ ಗುಡ್ ಕಾಮೆಂಟ್ಸ್ನೇ ಕೊಟ್ಟರು. ನೈಟ್ ಎಲ್ಲರೂ ಚೆನ್ನಾಗಿದೆ ಅಂತ ಕಮೆಂಟ್ಸ್ ಮಾಡಿದ್ರು. ಅಕ್ಕ ಥ್ಯಾಂಕ್ ಯು ಅಂತ ಕೂಡ ಹೇಳ್ತಾ ಇದ್ರು. ನಮಗೂ ಕೂಡ ತುಂಬಾ ಖುಷಿ ಆಯಿತು. ನಮ್ಮ ವರ್ಕ್ನ ಈ ಥರ ಯಾರು ಅಪ್ರಿಷಿಯೇಟ್ ಮಾಡಿದ್ರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇನ್ನು ಕುಚ್ಚು ಹೂವಿಂದು ಕೂಡ ಬಂದಿತ್ತು. ಕುಚ್ಚು ಕೆಳಗಡೆ ಇರೋದನ್ನ ತೆಗೆದುಬಿಟ್ಟು ಇದರಲ್ಲೇ ಕುಚ್ಚು ಬಂದಿತ್ತು, ಅದನ್ನೇ ಅಟ್ಯಾಚ್ ಕೂಡ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು, ಅದೊಂಥರ ಚೆನ್ನಾಗಿ ಕಾಣ್ತಾ ಇತ್ತು ಬ್ರೈಡ್ಸ್ಗೆ. ಇದು ದೊಡ್ಡದಾಗಿ ಬರುತ್ತಲ್ಲ ಮಲ್ಲೆ ದಿಂಡು, ಅದನ್ನು ತರ್ತೀನಿ ಅಂತ ಹೇಳಿದರು. ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ತಂದರು. ಇದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಲಾಸ್ಟ್ ಹೇಗೆ ಕಾಣುತ್ತೆ ಹೇರ್ ಸ್ಟೈಲು ಅನ್ನೋದು ಕೂಡ ಈ ವಿಡಿಯೋನಲ್ಲೇ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲು. ನಿಮಗೆಲ್ಲ ಯಾವ ಹೇರ್ ಸ್ಟೈಲ್ ಇಷ್ಟ ಆಯಿತು, ನೈಟ್ ಆರ್ ಮಾರ್ನಿಂಗ್ ಯಾವ ಹೇರ್ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತು ಅಂತ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಮುಹೂರ್ತಮ್ದೇ ತುಂಬಾ ಇಷ್ಟ ಆಯಿತು. ಇನ್ನು ಬ್ರೈಡ್ದು ಹೇರ್ ಸ್ಟೈಲ್ ಎಲ್ಲ ಮುಗಿಸಿದೆಲ್ಲ ಆದಮೇಲೆ ಇನ್ನು 2 ನಾನ್ ಬ್ರೈಡಲ್ಸ್ದು ಹೇರ್ ಸ್ಟೈಲ್ ಕೂಡ ಇತ್ತು. ಇದು ಹುಡುಗಿ ಅವರ ಸಿಸ್ಟರ್ಸು 2 ಹೇರ್ ಸ್ಟೈಲ್ ಕೂಡ ಹೇಳಿದರು. ಅವ್ರಿಗೂ ಕೂಡ ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ದಾಯಿತು. ಅವ್ರದ್ದು ಕೂಡ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನೊಬ್ರದ್ದು ಹೇರ್ ಸ್ಟೈಲ್ ಇತ್ತು, ಅದನ್ನು ಮುಗಿಸ್ಕೊಂಡು ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿರಲಿಲ್ಲ. ಇನ್ನು ಟೈಮ್ ಕೂಡ ಆಗಿತ್ತು. ಇನ್ನು ನಾನು ಅಲ್ಲಿಂದ ಬಂದೆ. ಮಾರ್ನಿಂಗು ಡ್ಯೂಟಿಗೆ ಹೋಗೋಕ್ಕೆ ಟೈಮ್ ಕೂಡ ಲೇಟ್ ಆಗೋಗಿತ್ತು, ಹಾಗಾಗಿ ಡ್ಯೂಟಿಗೂ ಹೋಗಲಿಲ್ಲ. ಯಾವತ್ತೂ ಲೀವ್ ಹಾಕ್ಕೊಂಡಿದ್ದೆ. ತಲೆ ಸ್ವಲ್ಪ ಪೇಯ್ನ್ ಆಗ್ತಿತ್ತು ಅಂತ ಮನಿಕೊಂಡಿದ್ದೆ. ನನ್ನ ಮಗಳು ಪಾಪ ನೋಡಿ ವಿಕ್ಸ್ ತಂದು ಹಚ್ತಾ ಇದ್ದಾಳೆ, ಎಷ್ಟು ಕೇರ್ ಮಾಡ್ತಾ ಇದ್ದಾಳೆ ನೋಡಿ. ಅದಕ್ಕೆ ಇರೋದು ಹೇಳಬೇಕು ಅನ್ನೋದು, ಹೆಣ್ಮಕ್ಳು ಇರಬೇಕು ಅನ್ನೋದು ತುಂಬಾ ಖುಷಿಯಾಗುತ್ತೆ. ಈ ಥರ ಸಣ್ಣ ಪುಟ್ಟ ಲವ್ನ ನನ್ನ ಮಗಳು ತೋರಿಸ್ತಾಳಲ್ಲ, ಅದು ನೋಡೋಕ್ಕೆ ತುಂಬಾ ಖುಷಿಯಾಗಿರುತ್ತೆ. ಅವಳಿಗೆ ಗೊತ್ತಾಗ್ದಲೋ ಆ ಥರ ನಡ್ಕೊತಾಳೆ. ಆದರೆ ನಮಗೆ ಮನ್ಸಿಗೆ ತುಂಬಾ ಖುಷಿಯಾಗಿರುತ್ತೆ. ಅವಳಿಗೂ ಒಂದು ಸ್ವಲ್ಪ ಮನ್ಸ್ಬಿಟ್ಟು ನಾನು ಕೂಡ ಸ್ವಲ್ಪ ಹೊತ್ತು ಮನಿಕೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚೈತ್ರ ಗೌಡ ಲೈಫ್ ಸ್ಟೈಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.